ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 19 ಫೆಬ್ರವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್, ದ ಫೇತ್ 2035 ವಿಷನ್ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ರಿಲೀಸ್ ಫಾರ್ ವಿಚ್ ಸೆಕ್ಟರ್? ಫೇತ್ 2035 ಮಿಷನ್ ಡಾಕ್ಯುಮೆಂಟ್ ಅನ್ನು ಯಾವ ವಲಯಕ್ಕೆ ಬಿಡುಗಡೆ ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟೂರಿಸಂ. So first guys, FAITH the full form Federation of Associations in Indian Tourism and Hospitality. ಸೊ 2035 ವೇಳೆಗೆ ಭಾರತೀಯ ಪ್ರವಾಸೋದ್ಯಮವನ್ನು, ಇಂಡಿಯನ್ ಟೂರಿಸಂ ಅನ್ನು ವಿಶ್ವದ ಆದ್ಯತೆ ಮತ್ತು ಪ್ರೀತಿ ಪಾತ್ರವಾಗಿಸುವ ಗುರಿಗಳನ್ನು ಮತ್ತು ಕಾರ್ಯಗತಗೊಳಿಸುವ ಮಾರ್ಗವನ್ನು ಒಳಗೊಂಡಿರುವ ಫೇತ್ 2035 ಮಿಷನ್ ಡಾಕ್ಯುಮೆಂಟ್ ಅನ್ನು ಇತ್ತೀಚೆಗೆ ಫೇತ್ ಸಂಸ್ಥೆ ಬಿಡುಗಡೆ ಮಾಡಿದೆ. ಸೊ ಭಾರತೀಯ ಸ್ವಾತಂತ್ರ್ಯದ 75ನೇ ವರ್ಷದ ನೆನಪಿಗಾಗಿ ಈ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಾಯಿತು. ಸೊ ಫೇತ್ ಭಾರತದ ಸಂಪೂರ್ಣ ಪ್ರವಾಸೋದ್ಯಮ, ಪ್ರಯಾಣ ಮತ್ತು ಆತಿಥ್ಯ ಉದ್ಯಮವನ್ನು ಪ್ರತಿನಿಧಿಸುವ ಒಂದು ರಾಷ್ಟ್ರೀಯ ಸಂಸ್ಥೆಯಾಗಿದೆ. ಅಂಡ್ ನಕುಲ್ ಆನಂದ್ ಅವರು ಫೇತ್ನ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಗೈಸ್, ಟೂರಿಸಂ ಬಗ್ಗೆ ನೋಡೋದಾದ್ರೆ ಭಾರತದ ಟೂರಿಸಂ ಮಿನಿಸ್ಟರ್ ಜಿ ಕಿಶನ್ ರೆಡ್ಡಿ, ನೀತಿ ಆಯೋಗ್ ಹ್ಯಾಸ್ ಲಾಂಚ್ ದ ಫಿನ್ಟೆಕ್ ಓಪನ್ ಮಂತ್ ಇನ್ ಕೊಲಾಬ್ರೇಷನ್ ವಿತ್ ವಿಚ್ ಕಂಪ್ನಿ? ನೀತಿ ಆಯೋಗ್ ಯಾವ ಕಂಪನಿಯ ಸಹಯೋಗದೊಂದಿಗೆ ಫಿನ್ಟೆಕ್ ಓಪನ್ ಮಂತ್ ಅನ್ನು ಪ್ರಾರಂಭಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫೋನ್ ಪೇ. ನೀತಿ ಆಯೋಗವು ಫೋನ್ ಪೇ ಸಹಯೋಗದೊಂದಿಗೆ ಫೆಬ್ರವರಿ 7ರಿಂದ ಫಿನ್ಟೆಕ್ ಓಪನ್ ಮಂತ್ ಅನ್ನು ಪ್ರಾರಂಭಿಸಿತು. ಸೊ ಇದು ಫಿನ್ಟೆಕ್ ವೃತ್ತಿಪರರು ಸಹಯೋಗ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೊದಲ ರೀತಿಯ ಉಪಕ್ರಮವಾಗಿದೆ. ಸೊ ಇದು ಫೆಬ್ರವರಿ 28ರವರೆಗೆ ಮುಂದುವರಿಯುತ್ತದೆ. ನೆಕ್ಸ್ಟ್ ಗೈಸ್, ಫಿನ್ಟೆಕ್ ಓಪನ್ ಮಂತ್, ನೀತಿ ಆಯೋಗ್ನ ಫಿನ್ಟೆಕ್ ಓಪನ್ ಮಂತ್ ಥೀಮ್ ಓಪನ್. ಸೊ ನೀತಿ ಆಯೋಗ್ ಬಗ್ಗೆ ನೋಡೋದ ಗೈಸ್, ನೀತಿದು ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೀತಿ ಆಯೋಗ್ದು ಚೇರ್ಪರ್ಸನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ನೀತಿ ಆಯೋಗ್ದು ಸಿಇಒ ಅಮಿತಾಬ್ ಕಾಂತ್. ವಿಚ್ ಕಂಟ್ರಿ ವಿಲ್ ಹೋಸ್ಟ್ G20 ಸಬ್ಮಿಟ್ ಇನ್ 2022? 2022ರಲ್ಲಿ G20 ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಂಡೋನೇಷಿಯಾ. ಭಾರತವು 1 ಡಿಸೆಂಬರ್ 2022ರಿಂದ 30 ನವೆಂಬರ್ 2023ರವರೆಗೆ G20 ಅಧ್ಯಕ್ಷ ಸ್ಥಾನವನ್ನು ಹೊಂದಿರುತ್ತದೆ ಮತ್ತು G20 ಶೃಂಗಸಭೆಯು 2023ರಲ್ಲಿ ಭಾರತದಲ್ಲಿ ನಡೆಯಲಿದೆ. ದಟ್ ಈಸ್ 18th ಎಡಿಷನ್. ಸೊ ಅದರ ತಯಾರಿಗಾಗಿ ಕೇಂದ್ರ ಸರ್ಕಾರವು G20 ಸೆಕ್ರೆಟರಿಯೇಟ್ ಮತ್ತು ಅದರ ವರದಿ ರಚನೆಗಳನ್ನು ಸ್ಥಾಪಿಸಲು ಅನುಮೋದಿಸಿದೆ. ಸೊ ಪ್ರೈಮ್ ಮಿನಿಸ್ಟರ್ ನೇತೃತ್ವದ ಏಪೆಕ್ಸ್ ಕಮಿಟಿ G20 ಸೆಕ್ರೆಟರಿಯೇಟ್ಗೆ ಮಾರ್ಗದರ್ಶನ ನೀಡಲಿದೆ. ಸೊ ಭಾರತದ ಮುಂಬರುವ G20 ಪ್ರೆಸಿಡೆನ್ಸಿಯನ್ನು ಮುನ್ನಡೆಸಲು ಅಗತ್ಯವಿರುವ ಒಟ್ಟಾರೆ ನೀತಿ ನಿರ್ಧಾರಗಳು ಮತ್ತು ವ್ಯವಸ್ಥೆಗಳ ಅನುಷ್ಠಾನಕ್ಕೆ G20 ಕಾರ್ಯದರ್ಶಿ, G20 ಸೆಕ್ರೆಟರಿ ಜವಾಬ್ದಾರರಾಗಿರುತ್ತಾರೆ. ಸೊ 2023ರಲ್ಲಿ ಭಾರತ ದೇಶವು G20 ಶೃಂಗಸಭೆಯನ್ನು ಆಯೋಜಿಸಲಿದೆ. ಸೊ 2021ರಲ್ಲಿ ಇಟಾಲಿಯ ರೋಮ್ನಲ್ಲಿ G20 ಶೃಂಗಸಭೆ ನಡೆಯಿತು. ನೆಕ್ಸ್ಟ್ 2022ರಲ್ಲಿ ಇಂಡೋನೇಷಿಯಾ ಬಾಲಿದಲ್ಲಿ ನಡೆಯಲಿದೆ. ಅಂಡ್ ನೆಕ್ಸ್ಟ್ 2023ರಲ್ಲಿ G20 ಶೃಂಗಸಭೆ ಭಾರತದ ನವದೆಹಲಿಯಲ್ಲಿ ನಡೆಯಲಿದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ನೇಮ್ ದ ಯೂನಿಯನ್ ಮಿನಿಸ್ಟರ್ ಫಾರ್ ಪವರ್ ಇನ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಹೂ ಕೋಚೆಡ್ ದ 4th ಇಂಡಿಯಾ ಆಸ್ಟ್ರೇಲಿಯಾ ಎನರ್ಜಿ ಡೈಲಾಗ್ ರೀಸೆಂಟ್ಲಿ. ಇತ್ತೀಚೆಗೆ 4ನೇ ಭಾರತ ಆಸ್ಟ್ರೇಲಿಯಾ ಎನರ್ಜಿ ಡೈಲಾಗ್ನ ಸಹ ಅಧ್ಯಕ್ಷತೆ ವಹಿಸಿದ ಭಾರತ ಸರ್ಕಾರದಲ್ಲಿ ಕೇಂದ್ರದ ವಿದ್ಯುತ್ ಸಚಿವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆರ್.ಕೆ. ಸಿಂಗ್. 4th ಇಂಡಿಯಾ ಆಸ್ಟ್ರೇಲಿಯಾ 4ನೇ ಭಾರತ ಆಸ್ಟ್ರೇಲಿಯಾ ಎನರ್ಜಿ ಡೈಲಾಗ್ ಫೆಬ್ರವರಿ 15ರಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆಯಿತು. ಸೊ ಈ ಕಾನ್ಫರೆನ್ಸ್ ಕೇಂದ್ರ ವಿದ್ಯುತ್ ಮತ್ತು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ್ ಆರ್.ಕೆ. ಸಿಂಗ್ ಮತ್ತು ಆಸ್ಟ್ರೇಲಿಯಾದ ಇಂಧನ ಸಚಿವ್ ಅಂಗಾಸ್ ಟೇಲರ್ ಸಹ ಅಧ್ಯಕ್ಷತೆ ವಹಿಸಿದರು. ಸೊ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ತಂತ್ರಜ್ಞಾನಗಳ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಜಾಗತಿಕ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಅವುಗಳ ನಿಯೋಜನೆಯನ್ನು ಹೆಚ್ಚಿಸಲು ಎರಡೂ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿದವು. ಸೊ ಆಸ್ಟ್ರೇಲಿಯಾ ಬಗ್ಗೆ ನೋಡೋದು ಗೈಸ್, ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಕ್ಯಾನ್ಬೆರಾ, ಆಸ್ಟ್ರೇಲಿಯಾದ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್ ಅಂಡ್ ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಸ್ಕಾಟ್ ಮಾರಿಸನ್. ದ ವೇಸ್ಟ್ ಟು ವೆಲ್ತ್ ಕ್ರಿಯೇಷನ್ ಪ್ರೋಗ್ರಾಮ್ ಆಫ್ ಸಿಡ್ಬಿ ಹ್ಯಾಸ್ ಬಿನ್ ಲಾಂಚ್ ಇನ್ ವಿಚ್ ಸ್ಟೇಟ್? ಸಿಡ್ಬಿಯ ತ್ಯಾಜ್ಯದಿಂದ ಸಂಪತ್ತು ಸೃಷ್ಟಿ ಕಾರ್ಯಕ್ರಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವೆಸ್ಟ್ ಬೆಂಗಾಲ್. ಸಿಡ್ಬಿ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರಿಗಾಗಿ ವೇಸ್ಟ್ ಟು ವೆಲ್ತ್ ಕ್ರಿಯೇಷನ್ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಸೊ ಈ ಕಾರ್ಯಕ್ರಮದಲ್ಲಿ ಮೀನಿನ ತ್ಯಾಜ್ಯ ವಸ್ತುವಿನಿಂದ ಮಹಿಳೆಯರು ಆಭರಣ, ಆರ್ನಮೆಂಟ್ಸ್ ಹಾಗೂ ಶೋಪೀಸ್ ಅನ್ನು ತಯಾರಿಸುತ್ತಾರೆ. ಸೊ ಈ ಪ್ರೋಗ್ರಾಂ ಸಿಡ್ಬಿಯ ಮಿಷನ್ ಸಾಲಂಬನ್ನ ಒಂದು ಭಾಗವಾಗಿದೆ. ಸೊ ಇದು ಕುಶಲಕರ್ಮಿಗಳನ್ನು ಸಮರ್ಥನೀಯವಾಗಲು ಬೆಂಬಲಿಸುವ ಗುರಿಯನ್ನು ಹೊಂದಿದೆ.
ಸಿಡ್ಬಿದು ಫುಲ್ ಫಾರ್ಮ್ ಗೈಸ್, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸಿಡ್ಬಿದು ಸ್ಥಾಪನೆ 2 ಏಪ್ರಿಲ್ 1990 ಅಲ್ಲಿ ಅಂಡ್ ಸಿಡ್ಬಿದು ಚೇರ್ಪರ್ಸನ್ ಎಸ್ ರಮನ್. ದ ಇಂಟರ್ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ಇಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇ? ಅಂತಾರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ದಿನವನ್ನು ಯಾವ ದಿನದಂದು ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 15 ಫೆಬ್ರವರಿ. ಅಂತಾರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 15ರಂದು ಆಚರಿಸುತ್ತಾರೆ. ಸೊ 2022ರ ಥೀಮ್ ಬೆಟರ್ ಸರ್ವೈವಲ್ ಈಸ್ ಅಚೀವೇಬಲ್. ಸೊ ಕಿರಿಯ ಜನಸಂಖ್ಯೆಯ ಮೇಲೆ ಪರಿಣಾಮ ಬೀರುವ ಕ್ಯಾನ್ಸರ್ಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸುತ್ತಾರೆ. ಸೊ ಅಂತಾರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ದಿನವನ್ನು 2002ರಲ್ಲಿ ಪ್ರಾರಂಭಿಸಲಾಯಿತು. ಸೊ ಪ್ರತಿ ವರ್ಷ ಫೆಬ್ರವರಿ 15ರಂದು ಇಂಟರ್ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ಅನ್ನು ಆಚರಿಸುತ್ತಾರೆ. ಗೈಸ್, ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಫ್ರೆಂಡ್ಸ್, ಈ ವಿಡಿಯೋದ ಕ್ವಿಜ್ನ ನೀವು ಫ್ರೀ ಆಗಿ ನಮ್ಮ ಅಪ್ಲಿಕೇಶನ್ ಅಲ್ಲಿ ಅಟೆಂಡ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಗೈಸ್, ನಾವು RRB ಗ್ರೂಪ್ ಡಿ ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ನ ಲಾಂಚ್ ಮಾಡಿದ್ದೀವಿ. ಸೊ ಗೈಸ್, ಕೂಪನ್ ಕೋಡ್ ನ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ ನ ನೀವು ಪರ್ಚೇಸ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ವೆಟರನ್ ಇಂಡಿಯನ್ ಸಿಂಗರ್ ಅಂಡ್ ಕಂಪೋಸರ್ ಬಪ್ಪಿ ಲಹಿರಿ ಹ್ಯಾಸ್ ಪಾಸ್ಡ್ ಅವೇ. ಹಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಪೊಲಿಟಿಕಲ್ ಪಾರ್ಟಿ? ಭಾರತದ ಹಿರಿಯ ಗಾಯಕ ಮತ್ತು ಸಂಯೋಜಕ ಬಪ್ಪಿ ಲಹಿರಿ ಅವರು ನಿಧನರಾದರು. ಅವರು ಯಾವ ಪಕ್ಷದೊಂದಿಗೆ ಸಂಬಂಧ ಹೊಂದಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಿಜೆಪಿ. ಸಿಂಗರ್ ಅಂಡ್ ಮ್ಯೂಸಿಕ್ ಕಂಪೋಸರ್ ಬಪ್ಪಿ ಲಹಿರಿ ಅವರು ಫೆಬ್ರವರಿ 16ರಂದು ನಿಧನರಾದರು. ಅವರು 2018ರಲ್ಲಿ 63ನೇ ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ಫಿಲ್ಮ್ ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂಡ್ ಬಪ್ಪಿ ಲಹಿರಿ ಅವರು 2014ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರು. ಅಂಡ್ ಬಪ್ಪಿ ಲಹಿರಿ ಅವರ ರಿಯಲ್ ನೇಮ್ ಅಲೋಕೇಶ್ ಲಹರಿ. ಸೊ ಪ್ರಸಿದ್ಧ ಸಿಂಗರ್ ಅಂಡ್ ಮ್ಯೂಸಿಕ್ ಕಂಪೋಸರ್ ಬಪ್ಪಿ ಲಹಿರಿ ಅವರು ಇತ್ತೀಚೆಗೆ ನಿಧನರಾದರು. ದ ಕ್ವಿಟ್ ಟೊಬ್ಯಾಕೋ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಲಾಂಚ್ ಬೈ ವಿಚ್ ಆರ್ಗನೈಸೇಷನ್ ಟು ಸಪೋರ್ಟ್ ಪೀಪಲ್ ಇನ್ ಕ್ವಿಟ್ಟಿಂಗ್ ದ ಯೂಸ್ ಆಫ್ ಟೊಬ್ಯಾಕೋ ಇನ್ ಆಲ್ ಫಾರ್ಮ್ಸ್? ಎಲ್ಲಾ ರೂಪಗಳಲ್ಲಿ ತಂಬಾಕು ಬಳಕೆಯನ್ನು ತ್ಯಜಿಸಲು ಜನರನ್ನು ಬೆಂಬಲಿಸಲು ಯಾವ ಸಂಸ್ಥೆಯು ಕ್ವಿಟ್ ಟೊಬ್ಯಾಕೋ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾ ಪ್ರದೇಶ ಎಲ್ಲಾ ರೂಪಗಳಲ್ಲಿ ತಂಬಾಕು ಬಳಕೆಯನ್ನು ತ್ಯಜಿಸಲು ಜನರಿಗೆ ಸಹಾಯ ಮಾಡಲು ಕ್ವಿಟ್ ಟೊಬ್ಯಾಕೋ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು. ಸೊ WHO ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಪೂನಂ ಸಿಂಗ್ ಅವರು ಫೆಬ್ರವರಿ 15ರಂದು WHO ಕಮಿಟ್ ಟು ಕ್ವಿಟ್ ಅಭಿಯಾನದ ಸಮಯದಲ್ಲಿ ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು. ಸೊ ಈ ಅಪ್ಲಿಕೇಶನ್ ರೂಪದಲ್ಲಿ ಇತ್ತೀಚಿನ ತಂಬಾಕು ನಿಯಂತ್ರಣ ಉಪಕ್ರಮವು ಬಳಕೆದಾರರಿಗೆ ಟ್ರಿಗರ್ಗಳನ್ನು ಗುರುತಿಸಲು, ಅವರ ಗುರಿಗಳನ್ನು ಸಾಧಿಸಲು ಮತ್ತು ತಂಬಾಕು ಬಳಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. Who will be the head of Apex Committee on G20 Secretariat formed to oversee preparations of G20 India Summit 2023? G20 ಭಾರತ ಶೃಂಗಸಭೆ 2023ರ ಸಿದ್ಧತೆಗಳನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದ G20 ಏಪೆಕ್ಸ್ ಸಮಿತಿಯ ಮುಖ್ಯಸ್ಥರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪ್ರೈಮ್ ಮಿನಿಸ್ಟರ್. ಭಾರತದ ಪ್ರೈಮ್ ಮಿನಿಸ್ಟರ್ G20 ಶೃಂಗಸಭೆ 2023ರ ಸಿದ್ಧತೆಗಳನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದ G20 ಏಪೆಕ್ಸ್ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. ವಾಟ್ ವಾಸ್ ದ ಪ್ರೊಫೆಷನ್ ಆಫ್ ಸಂಧ್ಯಾ ಮುಖರ್ಜಿ ಹೂ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ? ಇತ್ತೀಚೆಗೆ ನಿಧನರಾದ ಸಂಧ್ಯಾ ಮುಖರ್ಜಿ ಅವರ ವೃತ್ತಿ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸಿಂಗರ್. ಪ್ರಸಿದ್ಧ ಬೆಂಗಾಲಿ ಪ್ಲೇಬ್ಯಾಕ್ ಸಿಂಗರ್ ಸಂಧ್ಯಾ ಮುಖರ್ಜಿ ಅವರು ಇತ್ತೀಚೆಗೆ ನಿಧನರಾದರು. ವಾಟ್ ಈಸ್ ದ ವೆನ್ಯೂ ಆಫ್ ಡೆಫ್ ಎಕ್ಸ್ಪೋ 2022 ಡಿಫೆನ್ಸ್ ಎಕ್ಸಿಬಿಷನ್? ಡೆಫ್ ಎಕ್ಸ್ಪೋ 2022ರ ರಕ್ಷಣಾ ಪ್ರದರ್ಶನದ ಸ್ಥಳ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಗಾಂಧಿನಗರ್. ಡೆಫ್ ಎಕ್ಸ್ಪೋ 2022 ಭಾರತದ ದ್ವೈವಾರ್ಷಿಕ ಪ್ರಮುಖ ರಕ್ಷಣಾ ಪ್ರದರ್ಶನವನ್ನು ಮಾರ್ಚ್ನಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿ ಆಯೋಜಿಸಲಾಗಿದೆ. ಸೊ 900ಕ್ಕೂ ಹೆಚ್ಚು ರಕ್ಷಣಾ ಸಂಸ್ಥೆಗಳು ಮತ್ತು 55 ದೇಶಗಳು ಇದುವರೆಗೆ ಈ ಎಕ್ಸ್ಪೋದಲ್ಲಿ ಭಾಗವಹಿಸುವಿಕೆಯನ್ನು ನೋಂದಾಯಿಸಿವೆ. ಸೊ ಇದು ಏಷ್ಯಾದ ಅತಿದೊಡ್ಡ ರಕ್ಷಣಾ ಪ್ರದರ್ಶನ ಎಂದು ಹೇಳಲಾಗುತ್ತದೆ. ಸೊ 2020ರ ಡೆಫ್ ಎಕ್ಸ್ಪೋ ಎಡಿಷನ್ ಲಕ್ನೋದಲ್ಲಿ ನಡೆಯಿತು. ಸೊ ಡಿಫೆನ್ಸ್ ಬಗ್ಗೆ ನೋಡೋದು ಗೈಸ್, ಭಾರತದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅಂಡ್ ಭಾರತದ ಡಿಫೆನ್ಸ್ ಸೆಕ್ರೆಟರಿ ಅಜಯ್ ಕುಮಾರ್. ಸೊ ಡೆಫ್ ಎಕ್ಸ್ಪೋ 2022 ಗುಜರಾತ್ನ ಗಾಂಧಿನಗರದಲ್ಲಿ ಆಯೋಜಿಸಲಾಗಿದೆ. Which Union Ministry or institution organized Global Summit on Reimagining Museums in India? ಯಾವ ಸಚಿವಾಲಯವು ಅಥವಾ ಸಂಸ್ಥೆಯು ಭಾರತದಲ್ಲಿ ವಸ್ತು ಸಂಗ್ರಹಾಲಯಗಳನ್ನು ಮರುರೂಪಿಸುವುದು ಕುರಿತು ಜಾಗತಿಕ ಶೃಂಗಸಭೆಯನ್ನು ಆಯೋಜಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಕಲ್ಚರ್.
ಸಂಸ್ಕೃತಿ ಸಚಿವಾಲಯವು ಫೆಬ್ರವರಿ 2022ರಲ್ಲಿ ಭಾರತದಲ್ಲಿ ವಸ್ತು ಸಂಗ್ರಹಾಲಯಗಳನ್ನು ಮರುರೂಪಿಸುವುದು ಎಂಬ 2 ದಿನಗಳ ಜಾಗತಿಕ ಶೃಂಗಸಭೆಯನ್ನು ಆಯೋಜಿಸಿತು. ಸೊ ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿ ಈ ಕಾನ್ಫರೆನ್ಸ್ ಅನ್ನು ಆಯೋಜಿಸಲಾಯಿತು. ಸೊ ಈ ಆನ್ಲೈನ್ ಶೃಂಗಸಭೆಯು 4 ಥೀಮ್ ಅನ್ನು ಒಳಗೊಂಡಿದೆ. ದಟ್ ಈಸ್ ಆರ್ಕಿಟೆಕ್ಚರ್ ಅಂಡ್ ಫಂಕ್ಷನಲ್ ನೀಡ್ಸ್, ಮ್ಯಾನೇಜ್ಮೆಂಟ್, ಕಲೆಕ್ಷನ್ಸ್ ಅಂಡ್ ಎಜುಕೇಶನ್ ಅಂಡ್ ಆಡಿಯನ್ಸ್ ಎಂಗೇಜ್ಮೆಂಟ್. ನೆಕ್ಸ್ಟ್ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ಕಲ್ಚರ್ ಜಿ ಕಿಶನ್ ರೆಡ್ಡಿ. ಸಾಹಿತ್ಯ ಅಕಾಡೆಮಿ award winning poet Chennavira Kanavi has passed away recently. He was a prominent writer and poet in which language? ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕವಿ ಚೆನ್ನವೀರ್ ಕನ್ವಿ ಅವರು ಇತ್ತೀಚೆಗೆ ನಿಧನರಾದರು. ಅವರು ಯಾವ ಭಾಷೆಯಲ್ಲಿ ಪ್ರಮುಖ ಬರಹಗಾರ ಮತ್ತು ಕವಿ ಆಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕನ್ನಡ. ಕನ್ನಡ ಭಾಷೆಯ ಪ್ರಸಿದ್ಧ ಕವಿ ಮತ್ತು ಬರಹಗಾರ ಚೆನ್ನವೀರ್ ಕನ್ವಿ ಅವರು ಇತ್ತೀಚೆಗೆ ನಿಧನರಾದರು. ಅಂಡ್ ಅವರನ್ನು ಸಾಮಾನ್ಯವಾಗಿ ಸಮನ್ವಯ ಕವಿ ಎಂದು ಕರೆಯಲಾಗುತ್ತಿತ್ತು. ಸೊ ಕನ್ವಿ ಅವರ ಜೀವಧ್ವನಿ ಎಂಬ ಕೃತಿಗಾಗಿ 1981ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂಡ್ ನೆಕ್ಸ್ಟ್ 2011ರಲ್ಲಿ ಅವರಿಗೆ ಸಾಹಿತ್ಯ ಕಲಾ ಕೌಸ್ತುಭ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ಚೆನ್ನವೀರ್ ಕನ್ವಿ ಅವರು ಹೊಂಬಾಳದಲ್ಲಿ 18 ಜೂನ್ 1928ರಂದು ಜನಿಸಿದರು. ನೆಕ್ಸ್ಟ್ ಗೈಸ್, ಅವರ ಅವಾರ್ಡ್ಸ್ ನೋಡೋದಾದ್ರೆ ಅವರು ಸಾಹಿತ್ಯ ಅಕಾಡೆಮಿ ಅವಾರ್ಡ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್, ರಾಜ್ಯೋತ್ಸವ ಅವಾರ್ಡ್, ರೂಪತುಂಗ ಅವಾರ್ಡ್, ಪಂಪ ಅವಾರ್ಡ್, ಮಾಸ್ತಿ ಅವಾರ್ಡ್, ನಾಡೋಜ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದುವೇ. ವಿಚ್ ಟೀಮ್ ಹ್ಯಾಸ್ ವಾನ್ 2021 ಫಿಫಾ ಕ್ಲಬ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್? 2021ರ ಫಿಫಾ ಕ್ಲಬ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಅನ್ನು ಯಾವ ತಂಡ ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಚೆಲ್ಸಿ. 2021ರ ಫಿಫಾ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಅನ್ನು ಚೆಲ್ಸಿ ಟೀಮ್ ಗೆದ್ದಿದೆ. ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ಮಾರು ಮಹೋತ್ಸವ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ರಾಜಸ್ಥಾನ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಸಿಬಿಎಸ್ಇನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ವಿನೀತ್ ಜೋಶಿ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು 2021ರ ಫಿಫಾ ಕ್ಲಬ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಅನ್ನು ಯಾವ ತಂಡ ಗೆದ್ದಿದೆ? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, 2022ರಲ್ಲಿ G20 ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸುತ್ತದೆ? ಸ್ನೇಹಿತರೆ, 2 ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.